ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ ಎಷ್ಟೋ ಜನರಿಗೆ ಪಿಎಂ ಕಿಸಾನ್ ಯೋಜನೆ ಹಣ 4,000 ಬರುವಂತೆ ಮಾಡ್ತಾ ಇದೆ ಇಲ್ಲಿ ಕರ್ನಾಟಕದ ಕೃಷಿ ಸಚಿವರು. ಸ್ನೇಹಿತರೆ, ಈ ಒಂದು ಮಾಹಿತಿನ ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಏನು 4,000 ಬರುವಂತೆ ಯಾವ ರೀತಿ ಅಂತ ಬಹಳಷ್ಟು ಜನರಲ್ಲಿ ಪ್ರಶ್ನೆ ಹುಡ್ತಾ ಇದೆ. ಆ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರವಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಸುದ್ದಿ ಇದಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಪಿಎಂ ಕಿಸಾನ್ ಯೋಜನೆ ಹಣ ಸಿಗ್ತಾ ಇದೆ. ಕರ್ನಾಟಕದ ರೈತರಿಗೆ, ಹೌದು, ಕರ್ನಾಟಕದ ರೈತರಿಗೆ ಇಲ್ಲಿ 22,000ಕ್ಕೂ ಹೆಚ್ಚು ರೈತರಿಗೆ ಪಿಎಂ ಕಿಸಾನ್ ಹಣ ಬಹಳಷ್ಟು ಜನರಿಗೆ ಬರದೇ ಇರುವ ಕಾರಣಗಳಿಂದ ಇಲ್ಲಿ 22ನೇ ಕಂತಿನ ಹಣದಲ್ಲಿ 4,000ವನ್ನು ಸೇರಿಸಿ ನೀಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಒಂದು 4,000ವನ್ನು ಯಾವ ರೀತಿ ನೀಡ್ತಾ ಇದೆ, ಯಾರಿಗೆ ಈ ಒಂದು 4,000 ಬರ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಪಿಎಂ ಕಿಸಾನ್ ಯೋಜನೆ ಅಂದ್ರೆ ಏನಂತ ನೋಡೋದಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿದೆ. ಇದು ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆ ಆಗಿದೆ. ಡಿಬಿಟಿ ಮೂಲಕ ಈ ಒಂದು ಯೋಜನೆ ಸಿಗ್ತಾ ಇದೆ. ಯಾವ ಒಂದು ಮಧ್ಯವರ್ತಿನೂ ಕೂಡ ಇದರಲ್ಲಿ ಇರೋದಿಲ್ಲ. ನೇರವಾಗಿ ರೈತರ ಖಾತೆಗೆ ಹಣ ಬರುತ್ತಿದೆ. ಈ ಒಂದು ಯೋಜನೆಯು ದೇಶದ ಅರ್ಹ ರೈತರ ಕುಟುಂಬಗಳಿಗೆ ಪ್ರತಿ ವರ್ಷನೂ ಕೂಡ 6,000 ಸಹಾಯಧನ ಸಿಗ್ತಾ ಇದೆ. ಕೃಷಿಕರಿಗೆ ಈ ಒಂದು ಹಣವು ನೇರವಾಗಿ ಡಿಬಿಟಿ ಮೂಲಕ ಬರ್ತಾ ಇದೆ. 3 ಕಂತುಗಳಲ್ಲಿ 2,000 ಅಂತೆ ಬಂದು ತಲುಪುತ್ತದೆ ಪ್ರತಿ ರೈತರಿಗೆ. ಆದರೆ ಇಲ್ಲಿ 22ನೇ ಕಂತಿನ ಹಣದಲ್ಲಿ 4,000 ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹೊಸ ಅಪ್ಡೇಟ್ ಇದಾಗಿದೆ. 22,000ಕ್ಕೂ ಅಧಿಕ ರೈತರಿಗೆ ಹಣ ಬಿಡುಗಡೆ ಆಗಿದೆ. ಇತ್ತೀಚೆಗೆ ಕರ್ನಾಟಕದ 22,000ಕ್ಕೂ ಹೆಚ್ಚು ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ 22ನೇ ಪಾವತಿಯಲ್ಲಿ, ಹೌದು, 22ನೇ ಪಾವತಿಯಲ್ಲಿ ಹೆಸರು ಸೇರಿಸಿ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. 4,000ವನ್ನು ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಕೆಲವು ಒಂದು ತಾಂತ್ರಿಕ ತೊಂದರೆಯಿಂದ 21ನೇ ಕಂತಿನ ಹಣವನ್ನು 30,000ಕ್ಕೂ ಹೆಚ್ಚು ಅಧಿಕ ರೈತರಿಗೆ ಹಾಕಿಲ್ಲ ಕೇಂದ್ರ ಸರ್ಕಾರ. ಅದರಿಂದ ನಮ್ಮ ಕರ್ನಾಟಕದ ರಾಜ್ಯ ಕೃಷಿ ಸಚಿವರಾದ ಎನ್ ಚೆಲುವಸ್ವಾಮಿ ಅವರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ನಮ್ಮ ಕರ್ನಾಟಕದ ಬಹಳಷ್ಟು ರೈತರಿಗೆ ಹಣ ಬಂದಿಲ್ಲ, ಆ ಒಂದು ಹಣವನ್ನು ಹಾಕಿ ಅಂತ ಕೂಡ ಇಲ್ಲಿ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಕೂಡ ಇಲ್ಲಿ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬಹಳಷ್ಟು ರೀತಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿ ಮತ್ತು ಮನವಿಯನ್ನು ಕೂಡ ಸಲ್ಲಿಸಿ ಇಲ್ಲಿ 22,000ಕ್ಕೂ ಹೆಚ್ಚು ಅಧಿಕ ರೈತರಿಗೆ 22ನೇ ಕಂತಿನ ಹಣದಲ್ಲಿ 4,000 ಬರುವಂತೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ನೋಡೋದಾದ್ರೆ ಈಗಾಗಲೇ ಪಾವತಿಯಲ್ಲಿ ಹೆಸರು ದಾಖಲೆ ಆಗಿರಬೇಕು. ಹೌದು, ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ನಿಮ್ಮ ದಾಖಲೆ, ಯಾವೊಂದು ದಾಖಲೆಯಲ್ಲಿ ನಿಮ್ಮ ಹೆಸರು ಇರಬೇಕು. 22,000ಕ್ಕೂ ಹೆಚ್ಚು ಅಧಿಕ ರೈತರಿಗೆ ಶೀಘ್ರದಲ್ಲೇ ಪಿಎಂ ಕಿಸಾನ್ ಯೋಜನೆಯ ಹಣವು 4,000 ಬಂದು ತಲುಪ್ತಾ ಇದೆ. ಉಳಿದ ಪ್ರಕಟಣವಾಗಿ ಅಧಿಕಾರಿಗಳ ದಾಖಲೆ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಬಹುತೇಕ ಕಾರ್ಯ ಪೂರ್ಣಗೊಂಡು ಬಾಕಿ ಇದ್ದ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಒಂದು ಹಣವನ್ನು ಪ್ರತಿಯೊಬ್ಬ ರೈತರಿಗೆ, ಹೌದು, 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂತ ರೈತರಿಗೆ ಇಲ್ಲಿ 22ನೇ ಕಂತಿನ ಹಣದಲ್ಲಿ 4,000ವನ್ನು ಸೇರಿಸಿ ನೀಡಲಾಗ್ತಾ ಇದೆ. ಈ ಒಂದು ಪ್ರತಿಯೊಬ್ಬ ರೈತರಿಗೂ ಕೂಡ ನೀಡಲಾಗ್ತಾ ಇದೆ. 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ 22ನೇ ಕಂತಿನ ಹಣದಲ್ಲಿ ಸೇರಿಸಿ ನೀಡಲಾಗ್ತಾ ಇದೆ. ಇಲ್ಲಿ ಸಚಿವರ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದ್ರೆ ರಾಜ್ಯ ಕೃಷಿ ಸಚಿವರಾದ, ಹೌದಾ, ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಕರ್ನಾಟಕದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಪುರಸ್ಕಾರ ಮನವಿ ಸಲ್ಲಿಸಿ, ಹೌದು, ಪುರಸ್ಕಾರವಾಗಿ ಮನವಿ ಸಲ್ಲಿಸಿದ್ದಾರೆ ಕೇಂದ್ರಕ್ಕೆ. ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತಮವಾಗಿ ತಾಂತ್ರಿಕ ಅಡ್ಡವನ್ನು ನಿವಾರಿಸಿ ನ್ಯಾಯ ಒದಗಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರಿಂದ ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಬಂದಿಲ್ವೋ ಅಂತ ರೈತರಿಗೆ ಶೀಘ್ರದಲ್ಲೇ, ಹೌದು, 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಿಮಗೆ 21 ಮತ್ತು 22ನೇ ಕಂತಿನ ಹಣ ಬಂದು ತಲುಪ್ತದೆ. ಇದು ಕರ್ನಾಟಕದ ರೈತರಿಗೆ ಮಾತ್ರ ಅಂತ ಕೂಡ ತಿಳಿಸಲಾಗಿದೆ. ಯಾಕೆಂದ್ರೆ ಕರ್ನಾಟಕದ ರೈತರಿಗೆ ತಾಂತ್ರಿಕ ತೊಂದರೆಯಿಂದ 30,000ಕ್ಕೂ ಹೆಚ್ಚು ಅಧಿಕ ರೈತರಿಗೆ ಹಣ ಬಂದಿಲ್ಲ. ಅದರಿಂದ 22,000ಕ್ಕೂ ಹೆಚ್ಚು ಅಧಿಕ ರೈತರಿಗೆ ಹಣವನ್ನು 4,000ವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ರೈತರ ಈ ಒಂದು ಯೋಜನೆಯು ಬಹಳಷ್ಟು ಉಪಯುಕ್ತವಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣದ ಮೂಲಕ ರೈತರಿಗೆ ಒಂದು ವರ್ಷಕ್ಕೆ 6,000 ಸಿಗ್ತಾ ಇದೆ. ಇದು ಸದಾ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಸಿಗುವಂತಹ ಯೋಜನೆ ಆಗಿದೆ. ಬೀಜ
ಅಥವಾ ಗೊಬ್ಬರವನ್ನು ಖರೀದಿ ಮಾಡೋದಕ್ಕೋ ಅಥವಾ ಅವರ ಒಂದು ಸಣ್ಣ ಖರ್ಚಿಗಾಗಿ ಈ ಒಂದು ಯೋಜನೆಯ ಹಣವನ್ನು ರೈತರಿಗೆ ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯು ನೇರವಾಗಿ ಡಿಬಿಟಿ ಮೂಲಕವೇ ಬರುವಂತದ್ದು, ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ. ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ನೀವು ಪಡೆದುಕೊಳ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ KYC ಆಗಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಪ್ರತಿಯೊಬ್ಬರದ್ದು ಕೂಡ KYC ಕಂಪ್ಲೀಟ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿ ಮತ್ತು ಆ ಒಂದು ಲಿಂಕ್ ಅಪ್ಡೇಟ್ ಅಲ್ಲಿ ಇರಬೇಕು. ಹೌದು, ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಬ್ಯಾಂಕ್ ಖಾತೆ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಅಲ್ಲಿ ಇರಬೇಕು ಮತ್ತು ನಿಮ್ಮ ಭೂಮಿಯ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರ್ಬೇಕು, ಅಪ್ಡೇಟ್ ಆಗಿರಬೇಕು. ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ, ಹೌದು, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡ್ತಿರ್ತೀರೋ ಆ ಒಂದು ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ 22ನೇ ಕಂತಿನ ಹಣಕ್ಕೆ ನೋಡೋದಾದ್ರೆ ಸ್ನೇಹಿತರೆ, ಎಷ್ಟೋ ಜನರು 22ನೇ ಕಂತಿನ ಹಣಕ್ಕೆ ನಿರೀಕ್ಷೆಯಲ್ಲಿದ್ದಾರೆ. ಈ ಒಂದು 22ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂತ ನೋಡೋದಾದ್ರೆ, ಫೆಬ್ರವರಿಗೆ 4 ತಿಂಗಳವಾಯಿತು 21ನೇ ಕಂತಿನ ಹಣ ಹಾಕಿ. ಇವಾಗ ಫೆಬ್ರವರಿ ತಿಂಗಳಲ್ಲೇ ಬಿಡುಗಡೆ ಆಗುತ್ತದೆ ಅಂತ ಕೂಡ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಈ ಒಂದು ಹಣವು ಯಾವಾಗ ಬಿಡುಗಡೆ ಆಗುತ್ತದೆ, ಹೌದು, 22ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೋ ಸರ್ಕಾರದಿಂದ, ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾವಾಗ ಈ ಒಂದು 22ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೋ, ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತವಾಗಿ ಹಾಕ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂತಹ ಈ ರೀತಿ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತದೆ. ಇದು ರೈತರಿಗಾಗಿ ಮಾಡಿರುವಂತಹ ವಿಡಿಯೋಗಳಾಗಿದ್ದಾವೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ, ಅದರಿಂದ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿ ತಲುಪಿಸಿ. ಸ್ನೇಹಿತರೆ, 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ 22ನೇ ಕಂತಿನ ಹಣದಲ್ಲಿ ಬರುವ ಸಾಧ್ಯತೆ ಇದೆ. ಏಕೆಂದ್ರೆ ಇಲ್ಲಿ ಕೃಷಿ ಸಚಿವರೇ ಹೇಳಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ 22ನೇ ಕಂತಿನ ಹಣದಲ್ಲಿ 21ನೇ ಕಂತಿನ ಹಣ ಬರುತ್ತದೆ. 4,000 ಪ್ರತಿಯೊಬ್ಬರಿಗೂ ಕೂಡ ಈಗ ಬರುವಂತದ್ದು. 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವರಿಗೆ ಮಾತ್ರ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗುತ್ತದೆ ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ. ಮತ್ತು 22ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ರೈತ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಭೇಟಿ ನೀಡಿ 22ನೇ ಕಂತಿನ ಹಣ ಬರುವಂತೆ ನೀವು ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಸ್ನೇಹಿತರೆ, ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.